ಏನು ತಂಗಿ ನಿನ್ನ ಹೆಸರು? ಭಾಗ್ಯಶ್ರೀ. ಶಾಲಿ ಏನು ಕಲ್ತೀವ? 10ನೇ ತಕ್ ಕಲ್ತೇನ್ರಿ. ಅಂದಂಗ ಇವನ ನೋಡುವ ಹುಡುಗ ನನ್ನ ಮಗ. ಇವನ ಹೆಸರು ಅರುಣ್ ಅಂತೇಳಿ. ನೋಡು ಹುಡುಗ ಇಷ್ಟ ಆದ್ನಿಲ್ಲ. ಒಳಗೆ ಕರ್ಕೊಂಡು ಹೋಗ್ನಿ ಆಕಿನ್. ನಮಗೆ ಈಗ ಬೇಕಿತ್ತು ತಂಗಿರಿ. 10ನೇ ತಕ್ ಕಲ್ತಿದ್ಲ, ಮುಂದೆ ಕಲಿಯಾಕ ಆಕಿಗೂ ಮನ್ಸಾಗಲಿಲ್ಲ, ನಮಗೂ ಅಷ್ಟು ಓದ್ಸೋದಿತ್ತು ನಿಂತಿತ್ತಿಲ್ರಿ. ಅದಕ್ಕೆ ಅಷ್ಟಕ್ಕೆ ಬಿಡಿಸಿದ್ವಿ. ಏನಪ್ಪ ನಿನಗೆ ಹೆಂಗೆ ಅನ್ನಿಸ್ತು ಹುಡುಗಿ? ಅದಕ್ಕೇನಿಲ್ರಿ, ನಮ್ಮ ಅಪ್ಪರ ಹೆಂಗಂತಾರೆ ಹಂಗ್ರಿ. ಚಾ ತಗೋರಿ ಅಣ್ಣಾರಿ. ನೋಡ್ರಿ ಈಕೆ ನಮಗೆ ಬೇಕಿ ತಂಗಿರಕ್ಕಿ. ನಿಮಗೆ ಹೆಂಗೆ ಅನ್ನಿಸ್ತು ಹುಡುಗಿದು? ಆಮೇಲೆ ನಮ್ಮ ತಂಗಿ 10ನೇ ಅಷ್ಟೇ ಕಲ್ತಾಳ, ಮುಂದೆ ಕಲಿಯಾಕ ನಮಗೂ ಕಲ್ಸೋಕ್ಕಾಗಲಿಲ್ಲ, ಆಕೆನೂ ಕಲೀಲಿಲ್ಲ. ನಮ್ದಂತೂ ಮಂತನದ ನಿಮಗೆ ಗೊತ್ತೈತ್ರಿ. ನಮಗೆ ಒಂದು 14 ಎಕರೆ ಹೊಲ ಐತಿ, 2 ಮನೆ ಅದಾವ, ಒಂದು ಸೈಟ್ ಐತಿ. ಹಂಗೆ ಒಂದು ಗಂಡು ಮಗ ಒಂದು ಹೆಣ್ಮಗಳು. ಹೆಣ್ಮಗಳದ ಮದುವೆ ಮಾಡೀನಿ, ಈಗ ಒಂದೊಂದು ಮದುವೆ ಮಾಡ್ಬೇಕು. ನಮಗಂತೂ ಹುಡುಗಿ ಅಪ್ಪಿಗೈತಿ. ಹಂಗೆ ನಿಮ್ಮ ತಂಗಿನ ಒಂದು ಮಾತು ಕೇಳ್ಬಿಟ್ರಿ ಏನಂತಾರೆ ಅಂತೇಳಿ. ಹಂಗೆ ಮುಂದೆ ಮಾತುಕತೆ ಮಾಡೋದಾದ್ರೆ ಮಾಡಕ್ಕೆ ಬರ್ತೈತಿ. ನಮ್ಮ ತಂಗಿ ಹಂಗೇನು ಇದನ್ನು ಮಾಡಂಗಿಲ್ರಿ, ನಾ ಹೇಳ್ದಂಗೆ ಕೇಳ್ತಾಳೆ. ನನಗಂತೂ ಹುಡುಗ ಒಪ್ಪಿಗೆ ಅದಾನ್ರಿ, ಹಂಗೇನಿಲ್ಲ. ಮುಂದಿನ ಮಾತುಕತೆ ಮುಂದುವರ್ಸೋಣ ಅಂದ್ರೆ ಮುಂದುವರ್ಸೋಣ್ರಿ. ಹಾಂ, ಇದೇನ್ರಿ ಅದಕ್ಕೆ ಅಣ್ಣ ಹ್ಞೂ ಅನ್ನಕತ್ಬಿಟ್ನಲ್ಲ. ಆ ಹುಡುಗನ ನೋಡಿರನ್ರಿ, ನಾಯಿ ಬಡಿಯೋ ಕೋಲಿದ್ದಂಗೆ ಅದ. ಅವನ್ನ ನಾನು ಮದುವೆ ಮಾಡ್ಕೋಬೇಕನ್ರಿ? ನಾನು ಎಷ್ಟು ಚಂದ ಇದ್ದೀನಿ, ಅವ್ನು ಹೆಂಗದಾನ? ನಮ್ಮ ಅಣ್ಣಗೆ ಬುದ್ಧಿನೇ ಇಲ್ಲನ, ಹ್ಞೂ ಅನ್ನಕತ್ತಾನಲ್ಲ ಅವನಿಗೆ. ಹಂಗಲ್ವಾ? ಅವ್ರಿಗೆ ಏನಾಗೈತಿ, ಒಂದು ಸ್ವಲ್ಪ ತಳ್ಳಗದಾರ ಅನ್ನೋದು ಕರೆ. ಅದು ಬಿಟ್ರೆ ಆಸ್ತಿ ಗೀಸ್ತಿ ಎಷ್ಟು ಚಲೋ ಐತಿ, ಮನೆತನ ಭಾಳ ಚಲೋ ಐತಂತೆ. ಹಿಂಗ್ಯಾಕನ್ನಾಗತ್ತಿದಿ? ಹುಡುಗ ಚಲೋನ ಅದಾನ, ಹಂಗೇನಿಲ್ಲ. ಸಾಕು ಸುಮ್ಕುಂದ್ರಿ, ಗೊತ್ತೈತಿ. ನನಗೆ ಒಟ್ಟು ಮದುವೆ ಮಾಡಿ ಮನೆಯಿಂದ ಹೊರಗೆ ಕಳಿಸಿದ್ರೆ ಸಾಕಾಗೈತಿ ನಿಮಗೆ. ಎಂತನಿದ್ರೆ ಏನು, ನಮ್ಮಣ್ಣ ಅವನೊಬ್ಬನು ಹ್ಞೂ ಅನ್ನಕತ್ಬಿಟ್ಟಾನ. ಹಂಗೇನ್ರ ಹ್ಞೂ ಅಂದ್ರೆ ನಾ ಮಾತ್ರ ಮಾಡ್ಕೊಳಂಗಿಲ್ಲ. ಆಕೆ ಏನು ಹಂಗೆ ಇದನ್ನು ಮಾಡಂಗಿಲ್ಲ. ಆದರೂ ನೋಡೋಣ್ರಿ, ಒಂದು ಮಾತು ಕೇಳಿ ನೋಡ್ತೀನಿ. ನಾಳೆ ಬೇಕಿದ್ರೆ ಅಲ್ಲೇ ನಿಮ್ಮ ಮನೆ ಕಡೆ ನಾ ಬರ್ತೀನಿ, ನಾನು ಅಲ್ಲೇ ಮಾತುಕತೆ ಮುಂದುವರ್ಸೋಣಂತ. ಹ್ಞೂ ಸರಿ ಆಯ್ತು. ಹೆಂಗಿದ್ರೆ ನಾವೇನು ಬರ್ತೇವ್ರಿ. ಅದೇ ಹೆಂಗೆ ಆಕತ್ರಿ, ತಡ್ರಿ. ಅವಲಕ್ಕಿ ಹಚ್ಚಾರ, ಅವಲಕ್ಕಿ ತಿನ್ನೋರಂತ ಅಂತ ಬರೀ ಚಾ ಮೇಲೆ ಹೋಗ್ಕಿರನ? ಬ್ಯಾಡ್ರಿಪ್ಪ, ಈಗೆಲ್ಲ ಮುಗಿಸ್ಕೊಂಡು ಬಂದೀವಿ. ಅವಲಕ್ಕಿ ಗಿಲಕ್ಕಿ ಎಲ್ಲ ಏನು ಅದನ್ನ ಇದನ್ನ ಇಟ್ಕೋಬೇಡ್ರಿ. ನಾವೇನು ಹೊಸಬ್ರಲ್ಲ, ಇದನ್ನೆಲ್ಲ ನಡೀತೈತಿ. ಚಾ ಅಷ್ಟು ಸಾಕು ನಮಗೆ. ಬೇಕಿದ್ರೆ ನಾಳೆ ಮಾತಾಡೋಕ್ಕೆ ಬರ್ತೇವೆ ಅಂತಂದಿರಲ್ಲ, ಅವಾಗ ಬೇಕಿದ್ರೆ ಊಟ ಮಾಡೋಣಂತ. ಈಗ ನಾವು ಬರ್ತೇವ್ರಿ. ಬರ್ತೇವ್ರಿ ಅಣ್ಣಾರ, ಬರ್ತೇವ್ರಿ ಅಕ್ಕಾರಿ. ಹೋಗಿ ಬರ್ತೇವ್ರಿ. ಹಾಂ, ಹೋಗಿ ಬರ್ರಿ. ಹ್ಞೂ ರೀ, ನಮಸ್ಕಾರ ರೀ, ಹೋಗಿ ಬರ್ರಿ. ಏನರ ಹೇಳಿದ್ಲಣ್ಣ ಹುಡುಗ ಹೆಂಗೆ ಅನ್ನಿಸ್ತಂತೇಳಿ? ಏನು ಮತ್ತು ಅದ ಹಳೆ ರಾಡಿನ ಒಲ್ ಅನ್ನೋದು. ಹುಡುಗೇನ ತಳ್ಳಗದಾನಂತ, ನಾಯಿ ಹೊಡ್ಕೊಲಿದ್ದಂಗೆ ಅದಾನಂತ, ಒಲ್ ಅಂತ. ನೀವೇನ್ರ ಹ್ಞೂ ಅಂತ ಮಾಡಿಸಿದ್ರಂದ್ರೆ ಮಾಡ್ಕೊಳಂಗಿಲ್ಲ ಅಂತಕ್ಕೇನ. ಅಲ್ಲ, ನಾನು ನಿನಗೆ ಬೇರೆ ಯಾರು ಹೊರ ಸಿಕ್ಕಿಲ್ಲನ? ಅವ್ನು ನೋಡಿದೇನ, ನಾಯಿ ಹೊಡ್ಕೊಲಿದ್ದಂಗೆ ಅದಾನ. ಅಯ್ಯೋ, ಅವನ್ನ ನಾ ಮಾಡ್ಕೋಬೇಕನ? ನಾನು ನೋಡಿದ್ರೆ ಎಷ್ಟು ಚಂದ ಅದೀನಿ, ನಾವಲ್ಲಪ್ಪ. ಹಂಗಂದ್ರೆ ಹೆಂಗವ? ಎಲ್ಲದಕ್ಕೂ ಹಿಂಗೆ ಆರಿಸಿದ್ರೆ ಹೆಂಗೆ? ಇನ್ನು ಎಷ್ಟು ವರ್ಷ ಅಂತ ಹಂಗೆ ಬಿಡೋದು? ಅವ್ರ ಮಂತನ್ ನೋಡು, ಆಸ್ತಿ ನೋಡು ಎಷ್ಟು ಚಲೋ ಐತಿ. ಅವೇನು ಒಂದು ಈಡು ತಳಗದ ನನ್ನ ಕಟ್ಟಕರೆ. ಮದುವೆ ಮಾಡ್ಕೊಂಡ್ರೆ ಎಂಥ ಚಂದ ಇರ್ತೈತಿ ಗೊತ್ತನ? ಏನಪ್ಪ, ನನಗಂತೂ ಏನೂ ಇಷ್ಟ ಇಲ್ಲ ನೋಡು. ಅಷ್ಟು ಮಿಕ್ಕಿ ಬಲವಂತ ಮಾಡಿ ಮದುವೆ ಮಾಡಿದ್ರು ನೋಡ್ರಿ ಮತ್ತೆ. ಅಲ್ವಾ, ಅವ್ರ ಮನ್ಯಾಗಾರ ಯಾರು ಅದಾರ ಹೇಳು? ಅಪ್ಪ ಅವ್ವ ಇದನ್ನ ಮಗ, ಆಕೆ ಬೇಕು ಹುಡುಗಿ ಅದಾಳ ಅಂತ ಆಕೆನ ಮದುವೆ ಮಾಡಿಕೊಟ್ರೆ ಆಕೆನ ಹೆಚ್ಚಿಗೆ ಬರಲ್ಲ. ಇನ್ನು ಮನೆ ಆಡಳಿತೆಲ್ಲ ನಿಂದಲ್ಲ. ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಮತ್ತೆ ಯಾಕೆ ಒಲ್ಲೆ ಅಂತಿದ್ದಿ? ಸುಮ್ಮ ಹ್ಞೂ ಅನ್ನು. ಏನು ಮನ್ಯಾಗ 3 ಮಂದಿನ? ಅತ್ತಿ ಮಾವ, ಇವನು, ಇವ್ರ ತಂಗಿ. ತಂಗಿನಂದ್ರೆ ಈಚೆಗೆ ಬರೋಕೆ ಬಿಡೋದಿಲ್ಲ. ಅಷ್ಟಕ್ಕೆ ದೂರ ಕೊಟ್ಟರಂತೆ. ಸುಮ್ಮನೆ ಆ ಮನೆ ನಾನೇ ಕೈಯಾಗಿ ಇಟ್ಕೊಂಡು ನಾನೇ ಮದುವೆ ಮಾಡ್ಕೊಂಡ್ರೆ ಎಲ್ಲರನ್ನೂ ಮೂಲಿ ಗುಂಪು ಮಾಡಿ ಇಡೀ ಆಸ್ತಿ ನಾನು ಅನುಭವಿಸ್ಬೋದಲ್ಲ. ಹ್ಞೂ ಅಂತೇನು ತಡಿ. ಹ್ಞೂ ಆತಪ್ಪ ಅಣ್ಣ, ಮಾಡ್ಕೊತೀನಿ ತಗೋ. ನೀ ಇಷ್ಟು ಹೇಳಿದ್ರೆ ಮತ್ತೆ ಯಾಕೋಲ್ಲ ಅನ್ನಕ್ಕೆ ಹೋಗಲಿ. ಆತು ತಗೋ, ಮಾಡ್ಕೊತೀನಿ. ಹ್ಞೂ ಅನ್ರಿ ಅವ್ರಿಗೆ. ಹೌದವ, ಆಯ್ತವ. ನಾಳೆನ ಹೋಗಿ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಬರ್ತೀನಂತ. ಬರೀ ಆಕೆ ಲೆಕ್ಕ ಬೇರೆ ಏನಾಯ್ತ್ರಿ? ಇಷ್ಟು ಸುಲಭವಾಗಿ ಹ್ಞೂ ಅನ್ನಂಗಿಲ್ಲಕ್ಕಿ. ಇಲ್ಲಿ ಏನು ರಾಡಿಲಿ ನಿಂದ? ಆಕೆ ಒಲ್ಲೆ ಅಂದ್ರೂ ಬೈತಿ, ಹ್ಞೂ ಅಂದ್ರೂ ಬೈತಿ ಅಲ್ಲ. ಈ ಹ್ಞೂ ಅಂದಲ್ಲಿ ಇಲ್ಲಿ ಸುಮ್ಮನಿರು. ಏನು ಇರ್ತೈತಿ ನಿಂದ? ಒಂದು ದೊಡ್ಡ ಕತೆ ಆತ ಆ ಕಡೆ. ನಾ ಹೊರಗೆ ಹೋಗಿ ಬರ್ತೇನೆ ನೋಡು. ಇವ್ರಿಗೇನು ತಿಳಿ ಗೊತ್ತೈತಿ? ಆಕಿ ಏನೋ ಲೆಕ್ಕ ಹಾಕೊಂಡಾಳ. ಇಲ್ಲ ಅಂದ್ರೆ ಅಷ್ಟು ತೊಗೊಂಡು ಬರ ಬರ್ತಿತ್ತು. ಯಾವುದಕ್ಕೂ ಒಲ್ಲೆ ಅನ್ನಕ್ಕಿ ಇದಕ್ಕೆ ಯಾಕೆ ಹ್ಞೂ ಅಂದ್ಲು?
ಬೇರೆದವ್ರು ನೋಡಿದ್ರೆ ಎಂಥ ಚಂದ ಇರ್ತಿದ್ದು, ಎಷ್ಟು ಆಸ್ತಿ ಇರ್ತಿದ್ದು. ಇವ ನೋಡಿದ್ರೆ ಹಂಗೆ ಆಕಿ ಹೇಳೋಂಗೇನು ಅಷ್ಟು ಆಸೆ ಇಲ್ಲ, ಆದರೂ ಬೇರೆ ಹುಡುಗರ್ಗಿಂತ ಇವ ಅಷ್ಟು ಚಲೋನೂ ಇಲ್ಲ. ಅಂಥವ್ರನ್ನೂ ಒಲ್ಲೆ ಅಂದಕ್ಕಿ ಇವನು ಹೆಂಗೆ ಹ್ಞೂ ಅಂದ್ಲು, ಏನೋ ಐತಿ ತಲೆಯಾಗ.